ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ನಡು ರಸ್ತೆಯಲ್ಲಿ ಪ್ರೀತಿಗೆ ಒಪ್ಪಿಗೆ ನೀಡಿಲ್ಲ ಅಂತ ತಲ್ವಾರ್ನಿಂದ ಯುವತಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದೀಗ ನಡೆದಿರುವಂಥದ್ದು. ಅದರಲ್ಲೂ ಟೂರಿಸಂ ಪ್ಲೇಸ್ಗೆ ಹೆಸರುವಾಸಿ ಆಗಿರುವಂತಹ ಮಂಗಳೂರಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಅಷ್ಟೇ ಅಲ್ಲ, ಕೊಲೆ ಮಾಡಿದ ನಂತರ ಆತನ ತಂದೆಗೆ ಫೋನ್ ಮಾಡಿ ನಿನ್ನ ಮಗಳನ್ನ ಸಾಯಿಸಿದ್ದೀನಿ ಅಂತ ಇದೀಗ ಈ ಪಾಗಲ್ ಪ್ರೇಮಿ ಕಾಲ್ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ BC ರೋಡ್ ಬಸ್ ನಿಲ್ದಾಣದಲ್ಲಿ ಗುರುವಾರ ಸಂಜೆ ನಡೆದಂತಹ ಯುವತಿ ಒಬ್ಬಳ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. 21 ವರ್ಷದ ಲಾವಣ್ಯ ಕೊಲೆಯಾದಂತಹ ಯುವತಿ ತನ್ನ ಪ್ರೀತಿಯನ್ನ ಒಪ್ಕೊಂಡಿಲ್ಲ ಎಂಬಂತಹ ಕ್ಷುಲ್ಲಕ ಕಾರಣಕ್ಕೆ ಆರೋಪಿ ಈ ಕೃತ್ಯವನ್ನ ಎಸಗಿದ್ದು ಮಂಗಳೂರು ಹೊರವಲಯದ ಪಚ್ನಾಡಿ ಬಳಿ ಇದೀಗ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ನಾನು ತಿಳಿಸಿದಂತೆ ಆಕೆ ಪ್ರೀತಿಯನ್ನ ಒಪ್ಕೊಂಡಿಲ್ಲ ಅನ್ನುವಂತಹ ಕಾರಣ ಈಗ ಆಕೆಯನ್ನ ಚುಚ್ಚಿ ಕೊಲೆ ಮಾಡಿರುವಂಥದ್ದು. ಒಟ್ಟಾರೆ ಈಗಾಗಲೇ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಇನ್ನು ಲಾವಣ್ಯ ಏನ್ ಮಾಡ್ತಾ ಇದ್ರು, ಏನು ಓದ್ತಾ ಇದ್ರು, ಅಥವಾ ಏನಾದ್ರು ಕೆಲಸ ಮಾಡ್ತಾ ಇದ್ರ ಅಂತ ನೋಡೋದಾದ್ರೆ, ಲಾವಣ್ಯ ಖಾಸಗಿ ನರ್ಸಿಂಗ್ ಹೋಮ್ ನಲ್ಲಿ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಕೆ ಈ ಆರೋಪಿ ಚೇತನ್ ಇಬ್ರು ಸಹ ಎಲ್ಲೋ ಒಂದ್ ಕಡೆ ದೂರದ ಸಂಬಂಧಿಗಳಾಗಿರ್ತಾರೆ. ಅದೇ ರೀತಿಯಾಗಿ ಈ ಯುವತಿಯನ್ನ ಚೇತನ್ ಬಹಳ ವರ್ಷಗಳಿಂದ ಅಥವಾ ಬಹಳ ದಿನಗಳಿಂದ ಲವ್ ಮಾಡ್ತಾ ಇರ್ತಾನೆ. ಅದು ಸಹ ಒನ್ ಸೈಡ್ ಲವ್ ಆಗಿರುತ್ತೆ. ಒನ್ ಸೈಡ್ ಲವ್ ಆಗಿ ಆಕೆಯನ್ನ ಇಷ್ಟಪಡ್ತಾ ಇರ್ತಾನೆ ಎನ್ನುವಂತಹ ಮಾಹಿತಿ ಇದೀಗ ಸಿಕ್ಕಿರುವಂಥದ್ದು. ಇನ್ನು ಗುರುವಾರ ಅಂತ ಅಂದ್ರೆ ಜುಲೈ 16ನೇ ತಾರೀಕು ಸಂಜೆ ಸರಿಸುಮಾರು 6 ಗಂಟೆಗೆ ಲಾವಣ್ಯ ಬಂಟ್ವಾಳದಿಂದ ತೆರಳುವಂತಹ KSRTC ಬಸ್ನಲ್ಲಿ ಕೂತ್ಕೊಂಡಿರ್ತಾರೆ. ಆ ಕ್ಷಣದಲ್ಲಿ ಆಕೆಯ ಪಕ್ಕಕ್ಕೆ ಬಂದು ಕೂತ್ಕೊಂಡು ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ವಿಚಾರವನ್ನ ಮಾತಾಡ್ತಾನೆ. ಆದ್ರೆ ಅಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳೇನಿದೆಯಲ್ಲ ಅದೆಲ್ಲವ ಆದ್ಮೇಲೆ ಈಕೆ ಸಂಬಂಧಿಕರಿಗೆ ಕರೆ ಮಾಡಿ ದೂರವಾಣಿ ಮುಖಾಂತರ ಸಾಕಷ್ಟು ವಿಚಾರವನ್ನ ಮಾತಾಡ್ತಾರೆ. ಅದಾದ ನಂತರ ಸಾಕಷ್ಟು ನಿಟ್ಟಿನಲ್ಲಿ ಹೇಳ್ತಾಳೆ, ಪಕ್ಕದಲ್ಲಿ ಒಂದು ಹುಡುಗ ಬಂದು ಕೂತಿದ್ದಾನೆ, ಹಿಂಸೆ ಕೊಡ್ತಿದ್ದಾನೆ ಎಲ್ಲ ಹೇಳಾದ್ಮೇಲೆ ಯಾವಾಗ ಕಾಲ್ ಕಟ್ ಮಾಡಿ ಬಸ್ಸಿಂದ ಹಿಡಿದು ಆಕೆ ಹೋಗ್ಬೇಕಾದ್ರೆ ಚೇತನ್ ಆಕೆಯನ್ನ ಬಿಡದೆ ಬೆನ್ನಟ್ಟಿರ್ತಾನೆ. ಅದೇ ರೀತಿಯಲ್ಲಿ ಅವನ ಬ್ಯಾಗಿಂದ ಇರುವಂತಹ ತಲ್ವಾರ್ನ ತೆಗೆದು ಆಕೆಗೆ ಓಡಿದು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಅಂದ್ರೆ ಇವಳು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾಳೆ, ಓಡೋಗ್ತಾಳೆ, ಏನೇನೋ ಮಾಡ್ತಾಳೆ. ಆದ್ರೆ ಆ ವೇಳೆಯಲ್ಲಿ ಅವಳು ತಪ್ಪಿಸ್ಕೊಳಕ್ಕಾಗಲ್ಲ. ಮಾರ್ಗವಾಗಿ ಆಕೆಯನ್ನ ಹೊಡೆದಾಕ್ತಾನೆ. ಆದ್ರೆ ಇದಾದ ನಂತರ ಆರೋಪಿ ಈ ಸ್ಥಳದಿಂದ ಪರಾರಿ ಆಗಿರ್ತಾನೆ. ಇನ್ನು ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಬಂಟ್ವಾಳ ಉಪವಿಭಾಗದ ಪೊಲೀಸ್ ಅಧಿಕಾರಿಗಳು, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರೆ. ತೀವ್ರವಾಗಿ ಗಾಯಗೊಂಡಂತಹ ಲಾವಣ್ಯ ಅವರನ್ನ ತಕ್ಷಣವೇ ಬಂಟ್ವಾಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಆಕೆ ಮೃತವನ್ನ ಪಟ್ಟಿರುವಂಥದ್ದು. ಇನ್ನು ಈ ಕೃತ್ಯ ಸಿಗಂತಹ ನಂತರ ಆರೋಪಿ ಚೇತನ್ ಅಂದ್ರೆ ಮಂಗಳೂರಿಂದ ಬೇರೆ ಕಡೆಗೆ ಹೋಗ್ತಾ ಇರ್ತಾನೆ. ಈ ಮಧ್ಯ ಲಾವಣ್ಯ ಅವರ ತಂದೆಗೆ ಫೋನ್ ಮಾಡಿ, ನಾನು ನಿಮ್ಮ ಮಗಳನ್ನ ಸಾಯಿಸಿದ್ದೀನಿ, ನಾನು ಕೂಡ ಇವಾಗ ಜೀವನ ಕಳ್ಕೊಳ್ತೀನಿ ಅನ್ನುವಂತಹ ಮಾತನ್ನೆಲ್ಲ ಹೇಳಿ ಕರೆಯನ್ನ ಕಟ್ ಮಾಡಿರ್ತಾನೆ. ಅದಾದ ನಂತರ ಈ ವಿಚಾರವನ್ನ ಪೊಲೀಸರಿಗೆ ಆಕೆಯ ತಂದೆ ತಿಳಿಸ್ತಾನೆ. ಅದಾದ ನಂತರ CCTV ದೃಶ್ಯಾವಳಿಗಳನ್ನ ಆಧರಿಸಿ ಸಾಕಷ್ಟು ರೀತಿಯಲ್ಲಿ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಪೊಲೀಸರಿಗೆ ಮೂಲಗಳ ಪ್ರಕಾರ 1 ತಿಂಗಳ ಹಿಂದೆನೆ ಆರೋಪಿ ಚೇತನ್ ಲಾವಣ್ಯ ಕೆಲಸ ಮಾಡ್ತಾ ಇದ್ದಂತಹ ಆಸ್ಪತ್ರೆಗೆ ಬಂದು ಗಲಾಟೆಯನ್ನ ಮಾಡಿರ್ತಾನೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಯ ಇತರ ಸಿಬ್ಬಂದಿ ಮಧ್ಯಪ್ರವೇಶಿಸಿ ಆತನನ್ನ ತಡೆದು, ಅಂದ್ರೆ ಈ ಸಮಯದಲ್ಲಿ ಯಾವುದೇ ರೀತಿಯಲ್ಲೂ ಸಹ ಅಧಿಕೃತವಾಗಿ ಪೊಲೀಸ್ ದೂರು ದಾಖಲಾಗಿರಲ್ಲ. ಅಲ್ಲೇ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಎಲ್ಲವನ್ನ ಮುಗಿಸಿ ಕಳಿಸಿರ್ತಾರೆ. ಅದೆಲ್ಲೋ ಒಂದ್ ಕಡೆ ಇದು ಈ ದುರಂತಕ್ಕೆ ಕಾರಣ ಆಗಿದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ಒಟ್ಟಾರೆಯಾಗಿ ಇವಾಗೇನು ನೋಡ್ತಾ ಇದೀವಲ್ಲ, ಈಗಾಗಲೇ ಸಾಕಷ್ಟು ವಿಚಾರವನ್ನ ನಾವು ನೋಡಿದೀವಿ. ಪ್ರೀತಿಲಿ ಹೆಂಡತಿ ಗಂಡನ ಸಾಯಿಸೋದು, ಗಂಡ ಹೆಂಡತಿನ ಸಾಯಿಸೋದು, ಅದೇ ರೀತಿಯಲ್ಲಿ ಪ್ರೀತಿ ಒಪ್ಕೊಂಡಿಲ್ಲ ಅಂತ ಹುಡುಗ ಬಂದು ಹುಡುಗಿನ ಸಾಯಿಸೋದು, ಹುಡುಗಿ ಹೋಗಿ ಹುಡುಗನ ಸಾಯಿಸೋದು, ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಆದರೆ ಇದು ಒನ್ ಸೈಡ್ ಲವ್ ಆಗಿತ್ತು. ಎಷ್ಟೋ ಜನ ಹೇಳ್ತಾರೆ ಒನ್ ಸೈಡ್ ಲವ್ ತುಂಬ ಅತ್ಯುತ್ತಮವಾಗಿರುತ್ತೆ, ತುಂಬ ಪವರ್ಫುಲ್ ಆಗಿರುತ್ತೆ, 2 ವೇ ಲವ್ಗಿಂತ ಇದು ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಎಲ್ಲರೂ ಸಹ ಹೇಳ್ತಾರೆ. ಆದರೆ ಇದೀಗ ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಎಲ್ಲರನ್ನೂ ಸಹ ಬೆಚ್ಚಿ ಬೀಳುವಂತೆ ಮಾಡಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.